ಮೀಸಲಾತಿ ಸಿಕ್ಕಿರುತ್ತೆ. ಮೀಸಲಾತಿಯ ಇನ್ನೊಂದು ಬದಿಯಲ್ಲಿ ಚೆಕ್ ಮಾಡಿಕೊಂಡಾಗ ಒಂದು ಸಮುದಾಯಕ್ಕೆ ಎಸ್ ಸಿಗೆ ಸಿಕ್ಕಿರುತ್ತೆ, ಎಷ್ಟಿಗೆ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ಳೋಣ ನಾವು. ಇದೇ ಎಸ್ ಸಿಯಲ್ಲಿ ಕೆಲವು ವರ್ಗಗಳು ಮಾತ್ರ ಮೀಸಲಾತಿಯ ಸಿಂಹಪಾಲನ್ನು ಪಡ್ಕೊಳ್ತಾ ಇರ್ತಾರೆ. ಅದೇ ಎಸ್ ಸಿ ಒಳಗಡೆ ಅನೇಕ ಒಳಪಂಗಡಗಳು ಇರ್ತವೆ, ಉಪಪಂಗಡಗಳು ಇರ್ತಾವಲ್ವಾ. ಕೆಲವರಿಗೆ ಈ ಒಂದು ಮೀಸಲಾತಿ ಸಿಗೋದೇ ಇಲ್ಲ. ಅವ್ರ ಕಥೆ ಏನು? ಎಸ್ ಸಿ ಅಂತ ಬಂದಾಗ ಬಲಗೈ ಎಡಗೈ ಸಮುದಾಯಗಳು ಅಂತ ಅದರಲ್ಲೂ ಇರ್ತವೆ. ಅವರೊಂದಷ್ಟು ಆರೋಪಗಳೇನು ಅಂತ ಹೇಳಿದ್ರೆ, ಬಲಗೈ ಸಮುದಾಯದವರು ಯಾವಾಗಲೂ ಜಾಸ್ತಿ ತಗೊಂಡಿದ್ದಾರೆ, ಅವರೇ ಇದರ ಈ ಮೀಸಲಾತಿಯ ಬಹುಪಾಲನ ಸಿಂಹಪಾಲನ್ನು ಅವರು ಬಳಸಿಕೊಳ್ತಾ ಇದ್ದಾರೆ. ಎಡಗೈನವ್ರಿಗೇನೂ ಇಲ್ಲ. ಬಲಗೈ ಬಳಿಯಲ್ಲಿ ಕೇಳಿದಾಗ ಇಲ್ಲ ಎಡಗೈ ಸಮುದಾಯದವ್ರಿಗೂ ಸಿಕ್ಕಿದೆ, ಸುಮ್ಮನೆ ಸುಳ್ಳು ಹೇಳ್ತಾರೆ. ಅವರು ಇನ್ನೊಂದು ಸಲ ಹೇಳ್ತಾರೆ ಎಡಗೈ ಸಮುದಾಯದವ್ರಿಗೆ ಜಾಸ್ತಿ ಸಿಕ್ಕಿದೆ. ಇವೆರಡೂ ಬಿಟ್ಟುಬಿಟ್ಟು ಇದಲ್ಲದೆ ಇನ್ನೂ ಒಂದಷ್ಟು ವಿಭಾಗಗಳು, ವಿಂಗಡಣೆಗಳು, ಅದರಲ್ಲಿ ಉಪಜಾತಿಗಳು, ಅದರದಲ್ಲಿ ಬೇರೆ ಬೇರೆ ವರ್ಗೀಕರಣಗಳು ಇರ್ತವೆ. ಅವ್ರಿಗೆ ಯಾರಿಗೂ ಏನೂ ಸಿಗಲ್ಲ. ಇದು ಬಹಳ ಕಾಲದ ಒಂದು ಕೂಗು. ಇಲ್ಲ ಅವರು ಕೊಡೋದು ಬೇಡ ಅಂಥೇಳಿ ಆಲ್ರೆಡಿ ಈ ಎಸ್ ಸಿಯಲ್ಲಿ ಎಡಗೈ ಬಲಗೈ ಭಾಗದಲ್ಲಿ ಯಾರು ಮೇಲ್ಮಟ್ಟಕ್ಕೆ ಬೆಳೆದಿರ್ತಾರೋ ಅವರ ವಿರೋಧ ಅಂತೂ ಇದ್ದೇ ಇರುತ್ತೆ. ರಾಜಕೀಯವಾಗಿ ಎಲ್ಲ ಪಕ್ಷಗಳಲ್ಲಿಯೂ ಕೂಡ ಈ ವಿರೋಧ, ಒಳ ವಿರೋಧಗಳು ಇರೋದನ್ನು ನೋಡಿರ್ತೀವಿ. ಸಿದ್ದರಾಮಯ್ಯನವರು ಇವತ್ತು ಏನು ಮಾಡಿದ್ರು ಅಂದರೆ, ಈಗ ಒಳ ಮೀಸಲಾತಿ ದತ್ತಾಂಶ ನನಗೆ ಬೇಕು, ಅದರ ಸಂಗ್ರಹಕ್ಕೆ ನಮ್ಮ ಸರ್ಕಾರ ಮುಂದಾಗ್ತಾ ಇದೆ. ಯಾರೆಲ್ರಿಗೂ ಈ ಮೀಸಲಾತಿ ತಲುಪಿಲ್ಲವೋ, ಅವರು ಇವತ್ತಿಗೂ ಅದೇ ಸ್ಥಿತಿಯಲ್ಲಿ ಇದ್ದಾರೋ ಆ ಭಾಗಗಳಲ್ಲಿ ಕೆಲವರು ಮುಂದುವರೆದು ಬೆಳೆದು ಉಳಿದವರು ಅದೇ ತಳ ಸಮುದಾಯಗಳ ರೀತಿಯಲ್ಲೇ ಬದುಕ್ತಾ ಇದ್ದಾರೋ ಅವರನ್ನು ನಾವು ಸಮೀಕ್ಷೆ ಮಾಡಬೇಕೀಗ. ಇವತ್ತಿನಿಂದ ಮನೆ ಸರ್ವೆ ನಾವು ಶುರು ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಮೇ 17ರವರೆಗೂ ಒಳ ಮೀಸಲಾತಿ ದತ್ತಾಂಶವನ್ನು ಸಂಗ್ರಹ ಮಾಡಲಾಗುತ್ತೆ. ಇಲ್ಲೂ ಕೆಲವರು ಸಪೋಸ್ ಈಗ ಅವರು ನಾವು ಬಲಗೈನವರು ಅಂತ ಕೆಲವರು ಹೇಳ್ಕೊಳ್ತಾರೆ ಅಂತ ಅಂದ್ಕೊಳ್ಳೋಣ. ಒಂದೇ ಸಂಬಂಧಿಕರಲ್ಲಿ ಅಂತ ಅಂದ್ಕೊಂಡ್ರು ಕೂಡ ಒಂದು ಫ್ಯಾಮಿಲಿ, ಒಂದು ಕುಟುಂಬದಲ್ಲಿ ಅವ್ರಿಗೆ ಬೇರೆ ಬೇರೆ ಸಂಬಂಧಿಕರೆಲ್ಲ ಇರ್ತಾರಲ್ಲ, ಅವ್ರನ್ನ ಯಾರಾದರೂ ಹೋಗಿ ಮಾತಾಡ್ಸಿದ್ರೆ ನೀವು ಎಡಗೈಯ ಬಲಗೈಯ ಅಂತ ಕೇಳಿದ್ರೆ ನಾವು ಬಲಗೈನವರು ಅಂತ ಕೆಲವರು ಹೇಳ್ತಾರೆ. ಅದೇ ಫ್ಯಾಮಿಲಿಯಲ್ಲಿ ಇನ್ನೊಂದಿಬ್ಬರನ್ನ ಮಾತಾಡ್ಸಿದ್ರೆ ನೀವು ಇಲ್ಲ ನಾವು ಬಲಗೈಗೆ ಬರಲ್ಲ, ನಾವು ಎಡಗೈನವರು ಅಂತ ಕೆಲವರು ಹೇಳ್ತಾರೆ. ಈ ಒಂದು ಮೀಸಲಾತಿ ದತ್ತಾಂಶ ಸಂಗ್ರಹದಿಂದ ಇದೆಲ್ಲ ಒಂದು ರೀತಿಯಲ್ಲಿ ಗೊಂದಲ ನಿವಾರಣೆ ಆಗುತ್ತಾ ನೋಡಿ. ಮೇ 17ನೇ ತಾರೀಕಿನವರೆಗೂ ಒಳ ಮೀಸಲಾತಿ ದತ್ತಾಂಶವನ್ನು ಸಂಗ್ರಹ ಮಾಡಲಾಗುತ್ತೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯಿಂದ ಸರ್ವೆ ಮಾಡಲಾಗುತ್ತೆ. ಎಡಗೈ ಬಲಗೈ ಸಮುದಾಯಗಳ ಗೊಂದಲ ಇದೆ. ಪ್ರತಿಯೊಂದು ಕುಟುಂಬದ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದೀವಿ. ಮೊದಲ ಹಂತದಲ್ಲಿ ಮನೆಗೆ ಭೇಟಿ ಕೊಡ್ತಾರೆ ಅವರು. ಎರಡನೇ ಹಂತದಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ದಾಖಲೆಗಳ ಸಂಗ್ರಹ ನಡೆಯುತ್ತೆ. ಥರ್ಡ್ ಸ್ಟೇಜ್ನಲ್ಲಿ ಆನ್ಲೈನ್ ಮೂಲಕ ದತ್ತಾಂಶವನ್ನು ಸಂಗ್ರಹ ಮಾಡ್ತೀವಿ ಅಂಥೇಳಿ ಪ್ರೆಸ್ ಮೀಟಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿ ಕೊಟ್ಟಿದ್ದಾರೆ. ಮೊದಲನೇ ಹಂತದಲ್ಲಿ 2005 ಅಂದರೆ ಇವತ್ತಿನಿಂದ 5/5/25ರಿಂದ 17/5/25ವರೆಗೆ ಮನೆ ಸಮೀಕ್ಷೆ ಕೈಗೊಳ್ಳಲಾಗುತ್ತದೆ. ಎರಡನೇ ಹಂತದಲ್ಲಿ 19/5/2025ರಿಂದ 21/5/25ರವರೆಗೆ ವಿಶೇಷ ಶಿಬಿರಗಳಲ್ಲಿ ಸಮೀಕ್ಷೆ ಹಮ್ಮಿಕೊಳ್ಳಲಾಗಿದೆ. 19ರಿಂದ 21ರವರೆಗೆ ಈ ತಿಂಗಳು ವಿಶೇಷ ಶಿಬಿರ ಮಾಡ್ತೀವಿ. ಆ ಶಿಬಿರದಲ್ಲಿ ಸಮೀಕ್ಷೆ ಮಾಡ್ತಾರೆ. ಅಲ್ಲೂ ಬಂದು ಹೇಳ್ಬೋದು, ಯಾರು ಒಂದು ವೇಳೆ ಬಿಟ್ಟೋಗಿದ್ರೆ ಅವರು ಬಂದು ಹೇಳ್ಬೋದು. ಆಮೇಲೆ ಮೂರನೇ ಹಂತದಲ್ಲಿ 19ರಿಂದ 23ರವರೆಗೆ ಆನ್ಲೈನ್ ಮೂಲಕ ಕೂಡ ಮಾಡಬಹುದು. 19ರಿಂದ 23/5/2025ರವರೆಗೆ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ಮಾಡ್ಕೋಬಹುದು. ಆನ್ಲೈನ್ ಮೂಲಕ ಸ್ವಯಂ ಘೋಷಣೆಗೆ ಅವಕಾಶ ಕಲ್ಪಿಸ್ತೀವಿ. ಅಂದ್ರೆ 3 ಹಂತದಲ್ಲಿ ಸಮೀಕ್ಷೆಗಳು ನಡೀತವೆ. ಒಂದು ಮನೆಗೆ ಹೋಗೋದು, ಎರಡನೇದು ಶಿಬಿರ ಮಾಡೋದು, ಆ ಶಿಬಿರದಲ್ಲಿ ಬಂದು ಹೇಳ್ತಕ್ಕಂಥದ್ದು, ಮೂರನೇದು ಆನ್ಲೈನ್ ಮೂಲಕ ಮಾಡ್ತಕ್ಕಂಥದ್ದು. ಸೊ 5ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ ಮನೆಗೆ ಹೋಗೋದು. ಮೊದಲನೇ ಹಂತದಲ್ಲಿ 2005 ಅಂದರೆ ಇವತ್ತಿನಿಂದ 5/5/25ರಿಂದ 17/5/25ರವರೆಗೆ ಮನೆ ಸಮೀಕ್ಷೆ ಕೈಗೊಳ್ಳಲಾಗುತ್ತದೆ. ಎರಡನೇ ಹಂತದಲ್ಲಿ 19/5. ಈ ಒಳ ಮೀಸಲಾತಿ ಗೊಂದಲ ಬಗೆಹರಿಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿರ್ತಕ್ಕಂಥ ಒಂದು ಸರ್ವೆ ನಡೀಬೇಕು, ಒಂದು ಸಮೀಕ್ಷೆ ನಡೀಲೇಬೇಕಾಗತ್ತೆ, ಗಣತಿ ನಡೀಲೇಬೇಕಾಗತ್ತೆ. ಈ ದೃಷ್ಟಿಯಿಂದ ಸರ್ಕಾರ ಒಂದು ಹೆಜ್ಜೆಯನ್ನು ಇಡ್ತಾ ಇದೆ ಈ ಒಂದು ವಿಚಾರದಲ್ಲಿ. ನೋಡಿ, ಈಗ ಒಳ ಮೀಸಲಾತಿಗಳಲ್ಲಿ ಅಂತ ಬಂದಾಗ ರಾಜಕೀಯ ಪಕ್ಷಗಳಲ್ಲಿಯೂ ಅಷ್ಟೇ ಅನೇಕರ ಆರೋಪವನ್ನು ಮಾಡ್ತಾ ಇರ್ತಾರೆ. ಅವರು ಬೆಳೆದವರೇ ಬೆಳೀತಾ ಇದ್ದಾರೆ, ಬೆಳೆದಿರೋರು ಹಾಗೇ ಇದ್ದಾರೆ ಅಂತಲ್ಲ. ಈ ಥರದ್ದೆಲ್ಲ ಒಂದು ಗೊಂದಲಗಳು, ಅದು ರಾಜಕೀಯವಾಗಲಿ, ಆರ್ಥಿಕವಾಗಲಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಚೆಕ್ ಮಾಡಿಕೊಂಡಾಗಲೂ ಕೂಡ ಯಾರಿಗೆ ಸಿಕ್ಕಿಲ್ಲೋ ಅವ್ರಿಗೆ ಸಿಗಬೇಕು ಅಂತ ಒಂದು ವಾದ ಇದೆ. ಅದಕ್ಕೆ ಪೂರಕವಾಗಿ ಮೊದಲ ಹೆಜ್ಜೆಯಾಗಿ ಸರ್ಕಾರ ಈ ಒಂದು ಹೆಜ್ಜೆಯನ್ನು ಇಡ್ತಾ ಇದೆ. ಡೀಟೇಲ್ಸ್ಗಳಿಗೆ ಇದೀಗ ರಾಕೇಶ್ ಇದ್ದಾರೆ. ರಾಕೇಶ್, ಈಗ ಒಳ ಮೀಸಲಾತಿ ವಿಚಾರ ಇದೊಂಥರ, ಇದು ಕೂಡ
ರಾಜಕೀಯ ಪಕ್ಷಗಳ ದೃಷ್ಟಿಯಿಂದ ಮಾತನಾಡೋದಾದರೆ ಈ ಜೇನುಗೂಡಿಗೆ ಕೈ ಹಾಕದಂತೆ ಅಥವಾ ಕಲ್ಲು ಹೊಡೆದಂತೆ ಅಂತ ಕೆಲವರು ಮಾತಾಡ್ತಾರೆ. ಅನುಭವಿಸ್ತವ್ರೆ ಅನುಭವಿಸ್ತಾ ಇದ್ದಾರೆ, ಇದರಲ್ಲಿ ಎಡಗೈ ಇದೆ ಬಲಗೈ ಇದೆ. ಒಂದೇ ಫ್ಯಾಮಿಲಿ, ಕೆಲವರು ಇದು ನಾವು ಬಲಗೈನವರು ಅಂತಾರೆ, ಕೆಲವರು ಎಡಗೈನವರು ಅಂತಾರೆ. ಕೆಲವರು ಅನುಭವಿಸ್ತವ್ರೆ ಅನುಭವಿಸ್ತಾ ಇದ್ದಾರೆ, ಕೆನೆ ಪದರ ಇದೆ ಇದರಲ್ಲಿ, ಯಾರಿಗೆಲ್ಲ ಮೀಸಲಾತಿ ಲಾಭವನ್ನು ಪಡ್ಕೊಳ್ತಾ ಇದ್ದಾರೋ ಕಾಲದಿಂದಾನೋ ಅವರೇ ಪಡ್ಕೊಳ್ತಾ ಇದ್ದಾರೆ ಅಂಥೇಳಿ. ಇವೆಲ್ಲವಕ್ಕೂ ಈ ಒಂದು ಸಮೀಕ್ಷೆ ಉತ್ತರ ಆಗಬಲ್ಲದ ಇದಕ್ಕೆ ಅಂತ. ಸಂಪರ್ಕ ಸ್ಪಷ್ಟವಾಗಿ ಸಾಧ್ಯವಾಗ್ತಾ ಇಲ್ಲ. ಅಂದರೆ ಒಳ ಮೀಸಲಾತಿ ಗೊಂದಲಗಳೇ ಹಾಗೆ. ಅನೇಕರು ಈ ಒಂದು ವಿಚಾರಕ್ಕೆ ಕೈ ಹಾಕಿಲ್ಲ. ಬಟ್ ಸಿದ್ದರಾಮಯ್ಯರಿಗೆ ನಾವು ಕೈ ಹಾಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ತಲುಪಿಲ್ಲವೋ ಸೌಲಭ್ಯಗಳು ಅವರಿಗೆ ತಲುಪಬೇಕು ಅಂತ ಅವರ ಉದ್ದೇಶ ಇದೆ. ಇಲ್ಲಿ ರಾಜಕೀಯ ಪಕ್ಷಗಳವಾರು ಒಂದು ರಾಷ್ಟ್ರೀಯ ಪಕ್ಷದ ಪರವಾಗಿ ಬಲಗೈ ದಲಿತ ಸಮುದಾಯವು, ಇನ್ನೊಂದು ರಾಷ್ಟ್ರೀಯ ಪಕ್ಷದ ಪರವಾಗಿ ಎಡಗೈ ದಲಿತ ಸಮುದಾಯದವರು ಕೂಡ ಇದ್ದಾರೆ. ಇದನ್ನೆಲ್ಲ ಸಹಜವಾಗಿ ರಾಜಕೀಯ ಲೆಕ್ಕಾಚಾರಗಳಿದೆ ಇಲ್ಲದೆ ನಡೆಯಲ್ಲ ಇಲ್ಲಿ. ಅದೇ ರೀತಿಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳ ವಿಚಾರದಲ್ಲಿಯೂ ಕೂಡ ಒಂದು ಕರೆಕ್ಟಾಗಿರ್ತಕ್ಕಂಥ ನಂಬರ್ ಸಿಕ್ಕಿದ್ರೆ ಅನುಕೂಲ ಅಂಥೇಳಿ ಒಂದು ವಾದ ಇದೆ. ಇದೀಗ ರಾಕೇಶ್ ಇದ್ದಾರೆ, ಡೆಸ್ಕೊಂಡು. ರಾಕೇಶ್, ಒಳ ಮೀಸಲಾತಿಯ ಗೊಂದಲಗಳು, ಸಮಸ್ಯೆ, ಪ್ರಶ್ನೆ, ಅದೇ ಸಮುದಾಯದ ಆರೋಪಗಳು, ಕೆಲವರು ಅನುಭವಿಸ್ತಾ ಇದ್ದಾರೆ ಅಂತ ಒಂದು ಕೂಗು, ಇವೆಲ್ಲವಕ್ಕೂ ಈ ಸಮೀಕ್ಷೆ ಉತ್ತರ ಆಗುತ್ತಾ ಅಂತ? ಹೌದು ರಮಕಾಂತ್, ಇಲ್ಲಿಯವರೆಗೆ ಎರಡು ಪರಿಶಿಷ್ಟ ಜಾತಿಯಲ್ಲಿನ ಎರಡು ಪ್ರಮುಖ ಸಮುದಾಯಗಳ ನಡುವೆ ನಡೆಯುತ್ತಿದ್ದಂತಹ ಮೀಸಲಾತಿಯ ವಿಚಾರದಲ್ಲಿನ ಅಸಮತೋಲನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದಂತಹ ನಿಲುವು ನಿರ್ಧಾರಗಳನ್ನು ಘೋಷಿಸೋಕ್ಕೋಸ್ಕರ ಈ ಸಮೀಕ್ಷೆಯನ್ನು ಮಾಡಲಾಗ್ತಿದೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿ ಈ ಸಮೀಕ್ಷೆಯನ್ನು ಮಾಡಲಿದ್ದು 5 ದಿನಗಳ ಅಂದರೆ 3 ಹಂತಗಳಲ್ಲಿ ಈ ಸಮೀಕ್ಷೆಯನ್ನು ಮಾಡಲಾಗುತ್ತೆ. ಅಲ್ಲಿ ಬೇರೆ ಬೇರೆ ವಿಧಾನಗಳಿಂದ ಮಾಹಿತಿ ಸಂಗ್ರಹ ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಪ್ರತಿ ಬಾರಿಯೂ ಕೂಡ ಗಣತಿ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯ ಈ ಎರಡು ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಸಮುದಾಯಗಳ ಒಗ್ಗೂಟಿತ 101 ಜಾತಿಗಳಲ್ಲಿ ಮೀಸಲಾತಿ ವಿಚಾರದಲ್ಲಿ ಪದೇ ಪದೇ ಗೊಂದಲಗಳು ಹೇಳ್ತಾ ಇದೆ. ಹಲವಾರು ಸಮುದಾಯಗಳು ಸ್ಪೃಶ್ಯ ವಲಯದಲ್ಲಿದ್ದರೂ ಕೂಡ ಅಸ್ಪೃಶ್ಯರ ಮೀಸಲಾತಿಯನ್ನು ಪಡೆದುಕೊಂಡು ಡಾಮಿನೇಷನ್ ಮಾಡ್ತಾ ಇದೆ. ಸೊ ಅದನ್ನು ತಪ್ಪಿಸುವುದಕ್ಕೋಸ್ಕರ ಅಸ್ಪೃಶ್ಯ ಸಮುದಾಯಗಳಲ್ಲೇ ಇರುವಂತಹ ಈ ಜಾತಿ ವರ್ಗೀಕರಣ ವ್ಯವಸ್ಥೆಯಲ್ಲಿ ಅಥವಾ ಒಳ ಮೀಸಲಾತಿಯನ್ನು ಘೋಷಣೆ ಮಾಡುವ ಮುಖಾಂತರ ನಿಜವಾಗಿಯೂ ತಳ ಸಮುದಾಯದಲ್ಲಿ ಸಮಾಜದ ಮೂಲ ವ್ಯವಸ್ಥೆಯಿಂದ ದೂರ ಉಳಿದಿರುವವರಿಗೆ ಆ ಸವಲತ್ತುಗಳು ದೊರಕಲಿ ಅನ್ನುವಂಥ ನಿಟ್ಟಿನಲ್ಲಿ ಸಮೀಕ್ಷೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. ಈ ಸಮೀಕ್ಷೆ ವಿಚಾರದಲ್ಲಿ ಪ್ರತ್ಯೇಕವಾಗಿ ತೆಗೆದುಕೊಳ್ತಿರುವಂತಹ ಈ ಸಮೀಕ್ಷಾ ವರದಿಗಳು ಆ ಸಮುದಾಯದ ನಿಖರ ಮಾಹಿತಿಗಳನ್ನು ಮತ್ತು ದಾಖಲೆ ದತ್ತಾಂಶಗಳನ್ನು ಒದಗಿಸಿಕೊಡುವುದಕ್ಕೆ ಸಹಕಾರಿಯಾಗಲಿದೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ಕೊಂಡಿದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರವನ್ನು ಸ್ಪಷ್ಟಪಡಿಸುವುದರ ಜೊತೆಗೆ ನ್ಯಾಯಮೂರ್ತಿ ಅವರೇ ಅಂದರೆ ನಾಗಮೋಹನ್ ದಾಸ್ ಅವರ ವರದಿಯ ವಿಚಾರವನ್ನು ಆಧರಿಸಿ ಅವರು ಕೊಡುವಂಥ ದಾಖಲೆಗಳನ್ನು ಪರಿಷ್ಕರಿಸಿ ಮತ್ತು ಕ್ರೋಢೀಕರಿಸಿ ಶಿಫಾರಸುಗಳನ್ನು ಅನುಸರಿಸಿ ಮುಂದಿನ 60 ದಿನಗಳ ಒಳಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಥೂಲ ರೂಪವನ್ನು ನೀಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ಕೊಂಡಿದ್ದಾರೆ ರಮಾಕಾಂತ್. ಥ್ಯಾಂಕ್ ಯು ರಾಕೇಶ್.